ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಮತ್ತೆ ಶಾಕ್ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ ತಲಾ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸೋದಕ್ಕೆ ಶಿಫಾರಸನ್ನ ಮಾಡಿದೆ ಸಿಡಬ್ಲ್ಯೂಆರ್ಸಿ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶ ಇದು. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಶಿಫಾರಸನ್ನ ಮಾಡಿದೆ. 15 ದಿನಗಳ ಕಾಲ ಒಟ್ಟು 16 ಟಿಎಂಸಿ ನೀರನ್ನ ಹರಿಸಬೇಕು. ಅಂದ್ರೆ ಜೂನ್ ಹಾಗೆ ಜುಲೈ ತಿಂಗಳಿನ ನೀರು ನಮಗೆ ಬಂದಿಲ್ಲ ಅಂತ ಹೇಳಿ ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಮೆಟ್ಟಿಲೇರುವಂತಹ ಕೆಲಸವನ್ನ ಮಾಡಿತ್ತು. ವಾದವನ್ನ ಪುರಸ್ಕರಿಸಿದಂತಹ ಸಿಡಬ್ಲ್ಯೂಆರ್ಸಿ ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟವನ್ನ ಪರಿಗಣಿಸಿ ಈಗ ತಲಾ 12,000 ಕ್ಯೂಸೆಕ್ ನೀರು ಅಂದ್ರೆ ಪ್ರತಿನಿತ್ಯ 1 ಟಿಎಂಸಿಗೂ ಅಧಿಕ ನೀರನ್ನ ನಾವು ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ಅಂಥದ್ದೊಂದು ಆದೇಶವನ್ನ ಮಾಡಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ಸಿಡಬ್ಲ್ಯೂಎಂಎ ಸಭೆ ಇದೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗಲಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ, ಸಿಡಬ್ಲ್ಯೂಆರ್ಸಿಯ ಶಿಫಾರಸನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಕರ್ನಾಟಕ ಮಾಡಲಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಜಲಾಶಯಗಳು, ಪ್ರಮುಖವಾಗಿ ಕೆಆರ್ಎಸ್ ಜಲಾಶಯ, ಹಾರಂಗಿ ಜಲಾಶಯ, ಕಬಿನಿ ಜಲಾಶಯ ಹಾಗೆ ಹೇಮಾವತಿ ಜಲಾಶಯ, ಈ 4 ಜಲಾಶಯಗಳಲ್ಲಿ ಕಳೆದ ಕೆಲ ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂತಹ ಮಳೆಯಿಂದಾಗಿ ಒಂದಿಷ್ಟು ಚೇತರಿಕೆ ಕಂಡು ಬಂದಿತ್ತು. ಆ ಚೇತರಿಕೆ ಕಂಡು ಬರ್ತಾ ಇದ್ದ ಹಾಗೆ ತಮಿಳುನಾಡು ನಮ್ಮ ಪಾಲಿನ ನೀರನ್ನ ನಮಗ್ ಬಿಡಿ ಅಂತ ಹೇಳಿ ವಾದವನ್ನ ಮಂಡಿಸಿತ್ತು, ಅರ್ಜಿಯನ್ನ ಹಾಕಿತ್ತು. ಇವತ್ತು ವಿಚಾರಣೆ ನಡೆದಿದೆ ಸಿಡಬ್ಲ್ಯೂಆರ್ಸಿನಲ್ಲಿ. ಅದಾದ ನಂತರ ಆ ಸಭೆಯ ಬಳಿಕ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ತಲಾ 12,000 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ನೀವು ಬಿಡಬೇಕು ಮುಂದಿನ 15 ದಿನಗಳ ಕಾಲ ಅನ್ನುವಂಥ ಆದೇಶವನ್ನ ಮಾಡಿದೆ. ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ ಇದೆ. ಆ ಸಭೆಯಲ್ಲಿ ಕರ್ನಾಟಕ ಸಿಡಬ್ಲ್ಯೂಆರ್ಸಿಯ ಶಿಫಾರಸಿಗೆ ಆಕ್ಷೇಪಣೆಯನ್ನ ಮಾಡಲಿದೆ. ಅದಾದ ನಂತರ ಯಾವ ರೀತಿಯಾದಂತಹ ಅಂತಿಮ ನಿರ್ಧಾರ ಸಿಡಬ್ಲ್ಯೂಎಂಎ ಕಡೆಯಿಂದ ಬರುತ್ತೆ ಅನ್ನುವುದನ್ನ ಕಾದು ನೋಡಬೇಕು. ಆಗಸ್ಟ್ 13ನೇ ತಾರೀಕು ಕಾವೇರಿ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಕರೆಯನ್ನ ಕೊಟ್ಟಿದ್ದಾರೆ. ಆ ವಿಚಾರ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲೇ ಕರ್ನಾಟಕಕ್ಕೆ ಒಂದ್ ರೀತಿ ಬಿಗ್ ಶಾಕ್. ಇದು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಇದು ಬಿಗ್ ಶಾಕ್. ಪ್ರತಿನಿತ್ಯ 1 ಟಿಎಂಸಿಗೂ ಅಧಿಕ ನೀರನ್ನ ಬಿಡುವಂತಹ ಆದೇಶ, ಬಿಡುವಂತಹ ಶಿಫಾರಸು ಸದ್ಯ ಸಿಡಬ್ಲ್ಯೂಆರ್ಸಿ ಕಡೆಯಿಂದ ಆಗಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಸದ್ಯಕ್ಕೆ ಮಳೆ ಕೆಲ ದಿನಗಳ ಕಾಲ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಸುರಿದಂತಹ ಕಾರಣಕ್ಕಾಗಿ 100 ಅಡಿಯನ್ನ ದಾಟಿದೆ. ಹಾರಂಗಿ ಜಲಾಶಯ 97% ಭರ್ತಿಯಾಗಿದೆ. ಹೇಮಾವತಿ ಜಲಾಶಯದಲ್ಲಿ ಸುಮಾರು 31 ಟಿಎಂಸಿ ನೀರಿನ ಸಂಗ್ರಹ ಇದೆ. ಹಾಗೆ ಕಬಿನಿ ಜಲಾಶಯ ಭರ್ತಿಯಾಗಿದೆ, ಭರ್ತಿಯಾಗುವಂತಹ ಹಂತದಲ್ಲಿದೆ. ಒಟ್ಟಾರೆಯಾಗಿ ಕಾವೇರಿ ಜಲಾನಯನ ಪ್ರದೇಶದ 114.57 ಟಿಎಂಸಿ ಸಾಮರ್ಥ್ಯ. 4 ಜಲಾಶಯಗಳನ್ನು ನಾವು ಒಟ್ಟು ಹಾಕಿ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಪ್ರಸ್ತುತ ಇರೋದು 88.93 ಟಿಎಂಸಿ. ಈಗ ಕರ್ನಾಟಕಕ್ಕೆ ನೀವು ನೀರನ್ನ ಹರಿಸಿ ಅಂತ ಹೇಳಿ ಆದೇಶವನ್ನ ಮಾಡಿರೋದು ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 1 ಟಿಎಂಸಿಗೂ ಅಧಿಕ ಅಂದ್ರೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ನೀವು ತಮಿಳುನಾಡಿಗೆ ಹರಿಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡುವಂತಹ ಕೆಲಸವನ್ನ ಮಾಡಿದೆ. ಮಧ್ಯಾಹ್ನ 3 ಗಂಟೆಗೆ ಸಿಡಬ್ಲ್ಯೂಎಂಎ ಸಭೆ ಇದೆ. ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ಆ ಸಭೆಯಲ್ಲಿ ಕರ್ನಾಟಕ ಈ ಆದೇಶಕ್ಕೆ, ಈ ಶಿಫಾರಸಿಗೆ ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ. ಅದಾದ ನಂತರ ಸಿಡಬ್ಲ್ಯೂಎಂಎ ಯಾವ ರೀತಿಯಾಗಿ ಅಂತಿಮ ಆದೇಶವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಆಗಸ್ಟ್ 13ನೇ ತಾರೀಕು ಕಾವೇರಿ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಳೆ ಕಳೆದ ಕೆಲ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು, ಜಲಾಶಯಗಳಲ್ಲಿ ಚೇತರಿಕೆ ಕಾಣಿಸಿಕೊಳ್ತು. ಚೇತರಿಕೆ ಕಾಣಿಸಿಕೊಳ್ತಾ ಇದ್ದ ಹಾಗೆ ಪ್ರತಿನಿತ್ಯ 1 ಟಿಎಂಸಿಗೂ ಅಧಿಕ ನೀರನ್ನ 15 ದಿನಗಳ ಕಾಲ ಬಿಡಬೇಕು ಅಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದ ರೈತರ ಕಥೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ಸುಧಾರಿಸಿಲ್ಲ. ರೈತರ ಆತಂಕ ದೂರ ಆಗಿಲ್ಲ, ಕುಡಿಯುವ ನೀರಿನ ಆತಂಕ ದೂರ ಆಗಿಲ್ಲ. ಅಷ್ಟರಲ್ಲಿ ಈ ಶಿಫಾರಸು ಯಾವ ರೀತಿಯಾದಂತಹ ಆದೇಶ, ಜೊತೆಗೆ ಯಾವ ರೀತಿ ಕರ್ನಾಟಕ ಇದರ ವಿರುದ್ಧ ಸಿಡಬ್ಲ್ಯೂಎಂಎ ಮುಂದೆ ಹೋಗಬಹುದು ಅಂತ ಹೇಳಿ ಚಂದ್ರಮೋಹನ್.
ಹೌದು ವಿದ್ಯಾಶ್ರೀ, ಈಗ ಮುಖ್ಯವಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಶಾಕ್ ಆಗುವಂತಹ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮಾಡಿದೆ. ಮುಖ್ಯವಾಗಿ ಈಗ ಮುಂದಿನ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕ ತನ್ನ 4 ಜಲಾಶಯಗಳಿಂದ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಶಿಫಾರಸನ್ನು ಮಾಡಿದೆ. ಇದ್ರ ಬಗ್ಗೆ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡು ಆದೇಶವನ್ನು ನೀಡಬೇಕಾಗಿದೆ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಜೊತೆಗೆ ಕಾವೇರಿ ನೀರಾವರಿ ನಿಗಮದ MD ಮತ್ತು ACS ಗೌರವ್ ಗುಪ್ತಾ ಅವರು ಸೂಕ್ತವಾದಂಥ ವಾದವನ್ನು ಕರ್ನಾಟಕದ ಪರವಾಗಿ ಮಂಡಿಸಬೇಕಾಗುತ್ತೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಜಲಾಶಯಗಳ ನೀರಿನ ಮಟ್ಟ ಮತ್ತು ಕರ್ನಾಟಕಕ್ಕೆ ಮುಂದಿನ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಎಷ್ಟು ಪ್ರಮಾಣದ ನೀರು ಬೇಕಾಗುತ್ತೆ ಅನ್ನೋದಕ್ಕಂಥ ಅಂಶವನ್ನು ಕೂಡ ಅಂಕಿಅಂಶಗಳ ಸಮೇತ ವಿವರಿಸಬೇಕಾಗುತ್ತೆ. ಜೊತೆಗೆ ಈಗ ಮುಂದೆ ಎಲ್ನಿನೋ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಮಳೆ ಆಗದೇ ಇರ್ಬೋದು. ಈಗ ಹಿಂಗಾರು ಮಳೆ ಕೂಡ ಕರ್ನಾಟಕದಲ್ಲಿ ಆಗೋದಿಲ್ಲ, ಆದರೆ ತಮಿಳುನಾಡಲ್ಲಿ ಹಿಂಗಾರು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಈ ಅಂಶವನ್ನು ಕೂಡ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮಂಡಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಹಿಂದೆ ಕಳೆದ ತಿಂಗಳ 28ನೇ ತಾರೀಕು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಂತ ಆದೇಶವನ್ನು ಕರ್ನಾಟಕ ಪಾಲನೆ ಮಾಡಿದೆ. ಈಗ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಮತ್ತು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಮಳೆ ಆಗಿದ್ರಿಂದಾಗಿ ಆರಂಗಿ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತಮಿಳುನಾಡಿಗೆ ಹರಿದೋಗಿದೆ. ಆದ್ರೆ ಈಗ ಮುಖ್ಯವಾಗಿ ಮುಂದಿನ 15 ದಿನಗಳ ಕಾಲ 16 TMC ಅಷ್ಟು ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಅನ್ನುವ ಶಿಫಾರಸನ್ನ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮಾಡಿದೆ. ಹೀಗಾಗಿ 16 TMC ಅಷ್ಟು ನೀರನ್ನ ಹರಿಸಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಜಲಾಶಯಗಳ ನೀರಿನ ಪ್ರಮಾಣ ಕುಸಿದೋಗುತ್ತೆ, ಜಲಾಶಯಗಳ ನೀರು ಖಾಲಿ ಆಗುತ್ತೆ. ಇದು ಕರ್ನಾಟಕದ ಕಾವೇರಿ ಕಣಿವೆಯ ರೈತರಿಗೆ ಒಂದು ದೊಡ್ಡ ಹೊಡೆತವನ್ನು ಕೊಡುತ್ತೆ. ಕರ್ನಾಟಕದಲ್ಲಿ ಈಗಾಗಲೇ ನೀರಾವರಿ ಉದ್ದೇಶಕ್ಕೆ ಕಾವೇರಿ ನೀರನ್ನು ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ 4 ಡ್ಯಾಮ್ಗಳಿದ್ರೂ ಕೂಡ ನೀರಾವರಿ ಉದ್ದೇಶಕ್ಕೆ ಡ್ಯಾಮ್ಗಳ ನೀರನ್ನು ಬಳಕೆ ಮಾಡ್ತಾ ಇಲ್ಲ, ಕುಡಿಯುವ ನೀರಿನ ಉದ್ದೇಶಕ್ಕಷ್ಟೇ ಸಂಗ್ರಹಿಸಿಟ್ಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಈಗ ನಾವು ಕುಡಿಯುವ ನೀರಿಗಾಗಿ ನೀರನ್ನು ಸಂಗ್ರಹಿಸ್ತಾ ಇದ್ದೇವೆ, ಆದರೆ ತಮಿಳುನಾಡಿಗೆ ಬೆಳೆ ಬೆಳಿಲಿಕ್ಕಾಗಿ ಈಗ 16 TMC ಅಷ್ಟು ನೀರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಹೀಗಾಗಿ ಇದರ ಸರಿಯಲ್ಲ ಅನ್ನೋ ಒಂದು ವಾದವನ್ನು ಕೂಡ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಮಂಡಿಸಬೇಕಾಗುತ್ತೆ. ಮುಖ್ಯವಾಗಿ ಈಗ ಕರ್ನಾಟಕದ ಕಾವೇರಿ ಕಣಿವೆಯ 4 ಡ್ಯಾಮ್ಗಳ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 114 TMC. ಆದರೆ ಕಾವೇರಿ ಕಣಿವೆಯ 4 ಡ್ಯಾಮ್ಗಳಲ್ಲಿ ಇವತ್ತು ಇರತಕ್ಕಂಥ ನೀರಿನ ಮಟ್ಟ ಅಂದರೆ ನೀರಿನ ಸಂಗ್ರಹ ಅಂದರೆ 88 TMC ಅಷ್ಟು ನೀರಿದೆ. 78% ಮಾತ್ರ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹ ಆಗಿದೆ. ಮುಖ್ಯವಾಗಿ ಈಗ ಆರಂಗಿ ಡ್ಯಾಮು ಮಾತ್ರ 97% ನೀರು ಸಂಗ್ರಹವಾಗಿದೆ. ಜೊತೆಗೆ ಕಬಿನಿ ಡ್ಯಾಮಲ್ಲೂ ಕೂಡ ಹೇಮಾವತಿ ಡ್ಯಾಮ್ನಲ್ಲಿ 84% ನೀರು ಸಂಗ್ರಹವಾಗಿದೆ. ಆದರೆ KRSನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 48.89 TMC. ಆದರೆ KRS ನೀರಿನಲ್ಲಿ ಇವತ್ತು ಸಂಗ್ರಹ ಆಗಿರ್ತಕ್ಕಂಥ ನೀರಿನ ಸಾಮರ್ಥ್ಯ 30 TMC ಅಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. ಇನ್ನು 18-19 TMC ಅಷ್ಟು ನೀರು KRS ಡ್ಯಾಮ್ಗೆ ಬರಬೇಕಾಗಿದೆ. 18 TMC ಅಷ್ಟು ನೀರು ಹರಿದು ಬಂದರೆ ಅಷ್ಟೇ KRS ಡ್ಯಾಮ್ ಭರ್ತಿ ಆಗುತ್ತೆ. ಈಗ ಕರ್ನಾಟಕದ ಕಾವೇರಿ ಕಣಿವೆಯಲ್ಲಿರುವಂಥ 4 ಡ್ಯಾಮ್ಗಳ ಪೈಕಿ ಅತಿ ದೊಡ್ಡ ಡ್ಯಾಮ್ ಅಂದರೆ KRS ಡ್ಯಾಮು. KRS ಡ್ಯಾಮ್ನಲ್ಲಿ 49 TMC ನೀರನ್ನು ಸಂಗ್ರಹಿಸಬಹುದು. ಆದರೆ KRSನಲ್ಲಿ ಈಗ 30 TMC ಅಷ್ಟು ನೀರು ಮಾತ್ರ ಇದೆ. ಈಗ ತಮಿಳುನಾಡಿಗೆ ನೀರು ಹರಿಸೋದಾದರೆ ಈಗ ಒಂದು ಆರಂಗಿ ಮತ್ತು ಕಬಿನಿ ಡ್ಯಾಮ್ಗಳಿಂದ ಹರಿಸಬೇಕಾಗುತ್ತೆ. ಆರಂಗಿ ಮತ್ತು ಕಬಿನಿ ಡ್ಯಾಮ್ಗಳಲ್ಲಿ ಸುಮಾರು 26 TMC ಅಷ್ಟು ನೀರಿದೆ. ಈ ನೀರನ್ನು ಈಗ ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. 26 TMCಲಿ 16 TMC ನೀರು ಹೋದರೆ ಇನ್ನು ಉಳಿತಕ್ಕಂಥದ್ದು 26ರಲ್ಲಿ 14 ಇನ್ನೊಂದು 10 TMC ನೀರು ಮಾತ್ರ 2 ಡ್ಯಾಮ್ಗಳಲ್ಲಿ ಉಳಿಯುತ್ತೆ. ಹಾಗಾಗಿ ಇದು ಕಾವೇರಿ ಕಣಿವೆಯಲ್ಲಿ ಇರ್ತಕ್ಕಂತಹ ನಗರ ಪಟ್ಟಣಗಳ ಕುಡಿಯುವ ನೀರಿನ ಅಗತ್ಯತೆಗೆ ಒಂದು ದೊಡ್ಡದಾದಂಥ ತೊಂದರೆಯನ್ನು ಮುಂದಿನ ದಿನಗಳಲ್ಲಿ ಉಂಟು ಮಾಡುತ್ತೆ. ಹಾಗಾಗಿ ಇದು ಕರ್ನಾಟಕಕ್ಕೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಏನು ಅನ್ನೋದನ್ನು ಕೂಡ ಈಗ ಕರ್ನಾಟಕದ ACS ಗೌರವ್ ಗುಪ್ತಾ ಆಗ್ಬೋದು, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಮತ್ತು ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರು ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ವಾದವನ್ನು ಮಂಡಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಜೂನು ಜುಲೈ ತಿಂಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ, ಎಲ್ಲಿನೋ ಕಾರಣದಿಂದಾಗಿ ಮಳೆ ಆಗಿರಲಿಲ್ಲ, ಕರ್ನಾಟಕದ ಡ್ಯಾಮ್ಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದಿರಲಿಲ್ಲ. ಹಾಗಾಗಿ ಇದು ಸಂಕಷ್ಟದ ವರ್ಷದಲ್ಲಿ ಸಂಕಷ್ಟವನ್ನು ಕೂಡ ಹಂಚ್ಕೊಳ್ಬೇಕಾಗುತ್ತೆ. ಈಗ ಕರ್ನಾಟಕದ ಡ್ಯಾಮ್ಗಳಿಗೆ ಎಷ್ಟು ನೀರು ಬರುತ್ತೋ ಅದರ ಆಧಾರದ ಮೇಲೆ ನೀರನ್ನು ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ಕರ್ನಾಟಕದ ಡ್ಯಾಮ್ಗಳೇ ತುಂಬದೇ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಕಾದು ಇದು ಸಂಕಷ್ಟದ ವರ್ಷವೇ ಅಲ್ಲವೇ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಕರ್ನಾಟಕ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕೂಡ ಈ ಹಿಂದೆ ವಾದವನ್ನು ಮಂಡಿಸಿದೆ. ಹಾಗಾಗಿ ಸೆಪ್ಟೆಂಬರ್ವರೆಗೂ ಕೂಡ ಕಾಯಬೇಕು. ಅದಾದ ಬಳಿಕ ಎಷ್ಟು ಪ್ರಮಾಣದ ನೀರನ್ನು ಕರ್ನಾಟಕ ಹರಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಅನ್ನೋದು ಕರ್ನಾಟಕದ ವಾದ. ಜೊತೆಗೆ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಅಗತ್ಯಕ್ಕಾಗಿ 40ರಿಂದ 45 TMC ನೀರು ಬೇಕಾಗುತ್ತೆ. ಜೊತೆಗೆ ಅದಾದ ಬಳಿಕ ಕರ್ನಾಟಕದಲ್ಲೂ ಕೂಡ ನೀರಾವರಿ ಸೌಲಭ್ಯಕ್ಕೂ ಕೂಡ ನೀರು ಬೇಕಾಗುತ್ತೆ. ಈಗ ಕಾವೇರಿ ಕಣಿವೆ ರೈತರು ಕೂಡ ನಮಗೂ ನೀರಾವರಿಗೆ ನೀರನ್ನು ಹರಿಸಿ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ನಾಲೆಗಳಿಗೆ ನೀರನ್ನು ಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕುಡಿಯುವ ನೀರಿನ ಅಗತ್ಯತೆಗೂ ಕೂಡ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೇಬೇಕಾಗಿದೆ.
ಕೃಷಿಗಿಂತ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ರಾಷ್ಟ್ರೀಯ ಜಲನೀತಿನಲ್ಲಿರ್ತಕ್ಕಂತಹ ಪ್ರಮುಖವಾದಂಥ ಅಂಶ. ಹಾಗಾಗಿ ರಾಷ್ಟ್ರೀಯ ಜಲನೀತಿಗೆ ಅನುಗುಣವಾಗಿ ಕುಡಿಯುವ ನೀರನ್ನು ಮೊದಲು ಸಂಗ್ರಹಿಸಿಕೊಂಡು ಅದಾದ ಬಳಿಕ ನೀರಾವರಿಗೆ ನೀರನ್ನು ಕೊಡಬೇಕು. ಇಲ್ಲಿ ಕುಡಿಯುವ ನೀರೇ ಇಲ್ಲದೇನೆ ತಮಿಳುನಾಡಿಗೆ ನೀರಾವರಿಗೋಸ್ಕರ ನೀರನ್ನು ಹರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈಗ ಈ ಒಂದು ವಾದವನ್ನು ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕ ಮಂಡಿಸಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.